ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ವರ್ಷದ ಕೊನೆಯ ಒಂದೇ ಒಂದು ಹಬ್ಬ, ಅದು ಕ್ರಿಸ್ಮಸ್ ಮಾತ್ರ. ಈ ವಿಡಿಯೋದಲ್ಲಿ ಕ್ರಿಸ್ಮಸ್ ಯಾಕೆ ಆಚರಿಸ್ತಾರೆ, ಅದನ್ನು ಡಿಸೆಂಬರ್ 25ಕ್ಕೆ ಯಾಕೆ ಆಚರಿಸ್ತಾರೆ, ಕ್ರಿಸ್ಮಸ್ ದಿನ ಏನೆಲ್ಲ ಮಾಡ್ತಾರೆ, ಈ ಸಂತಾ ಕ್ಲಾಸ್ ಯಾರು, ಇವರು ಯಾಕೆ ಉಡುಗೊರೆಗಳನ್ನು ಕೊಡ್ತಾರೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳನ್ನು ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಕ್ರಿಸ್ಮಸ್ ಅಥವಾ ಕ್ರಿಸ್ತ ಜಯಂತಿ ಸಿದ್ಧತೆಗಳು ಈಗಾಗಲೇ ಪ್ರಾರಂಭ ಆಗಿವೆ. ಕ್ರಿಸ್ಮಸ್ ಕ್ರಿಶ್ಚಿಯನ್ ಅಥವಾ ಕ್ರೈಸ್ತ ಧರ್ಮದ ಪ್ರಮುಖ ಹಬ್ಬ. ಭಾರತದಲ್ಲಿ ಈ ಹಬ್ಬವನ್ನು ಬಹಳ ಆಡಂಬರದಿಂದ ಆಚರಿಸ್ತಾರೆ. ಕ್ರಿಸ್ಮಸ್ ದಿನವನ್ನು ದೊಡ್ಡ ದಿನ ಅಂತ ಕರೀತಾರೆ. ಯೇಸು ಪ್ರಪಂಚದಲ್ಲಿ ಮನುಷ್ಯನಾಗಿ ಜನಿಸಿ ಎಲ್ಲ ಮನುಷ್ಯರನ್ನು ದೇವರತ್ತು ಕರೆದುಕೊಂಡು ಹೋಗೋದಕ್ಕೆ ಬಂದಂಥ ಅದ್ಭುತ ದಿನ. ಕ್ರೈಸ್ತ ಜಯಂತಿ ದೈವ ಪ್ರೀತಿಯನ್ನು ಮನುಷ್ಯರಿಗೆ ಸಾರುತ್ತದೆ. ಕ್ರಿಸ್ತನ ಜನನ ದಿನವನ್ನೇ ನಾವು ಕ್ರಿಸ್ಮಸ್ ಹಬ್ಬವಾಗಿ ಪ್ರತಿ ವರ್ಷ ಡಿಸೆಂಬರ್ 25ರಂದು ಪ್ರಪಂಚದಾದ್ಯಂತ ಆಚರಣೆ ಮಾಡ್ತೇವೆ. ಇನ್ನು ಕ್ರಿಸ್ಮಸ್ ಹಬ್ಬದಂದು ನಾವು ಪರಸ್ಪರ ಶುಭ ಹಾರೈಸ್ತೇವೆ. ಕೇಕ್ ಮತ್ತು ಇತರ ಉಡುಗೊರೆಗಳನ್ನು ಪರಸ್ಪರ ಹಂಚಿಕೊಳ್ತೇವೆ. ಮನೆಯಲ್ಲೇ ಸುಂದರವಾದ ಕ್ರಿಸ್ಮಸ್ ಗಿಡವನ್ನು ಅಲಂಕಾರ ಮಾಡ್ತೇವೆ. ಕ್ರಿಸ್ಮಸ್ ಗಿಡವನ್ನು ಸಂತೋಷದ ಸಂಕೇತ ಅಂತ ಪರಿಗಣನೆ ಮಾಡ್ತಾರೆ. ಇದನ್ನು ಮನೆಗಳಲ್ಲಿ ಭವ್ಯವಾಗಿ ಅಲಂಕಾರ ಮಾಡ್ತಾರೆ. ಇನ್ನು ಕೆಲವೆಡೆ ಕ್ರಿಸ್ಮಸ್ ಹಬ್ಬದ ದಿನದಂದು ಮಣ್ಣಿನಿಂದ ಕ್ರಿಸ್ತನ ಜನನದ ಕಥೆಯನ್ನು ಚಿತ್ರಣ ಮಾಡ್ತಾರೆ. ಕ್ರೈಸ್ತ ಧರ್ಮೀಯರು ಯೇಸುವಿನ ಜನನವನ್ನು ನೆನೆಯೋಕೆ ಮನೆಗಳಲ್ಲಿ ಮಣ್ಣಿನಿಂದ ಗುಡಿಸಲುಗಳನ್ನು ತಯಾರಿಸಿ ಅದರಲ್ಲಿ ಯೇಸು, ಕುರಿ, ಇನ್ನೂ ಆಟಿಕೆಗಳನ್ನು ಅಲಂಕಾರ ಮಾಡ್ತಾರೆ. ಕ್ರಿಸ್ಮಸ್ ಹಬ್ಬದ ಇತಿಹಾಸ ಅತ್ಯಂತ ಪ್ರಾಚೀನವಾದ ಇತಿಹಾಸ. ಕ್ರಿಸ್ಮಸ್ ಎನ್ನೋ ಪದ ಕ್ರಿಸ್ತನಿಂದ ಹುಟ್ಟಿಕೊಂಡಿದೆ ಅನ್ನೋದು ನಂಬಿಕೆ. ಕ್ರಿಸ್ತಶಕ 336ರಲ್ಲಿ ರೋಮ್ನಲ್ಲಿ ವಿಶ್ವದ ಮೊದಲ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಈ ದಿನವನ್ನು ಯೇಸು ಕ್ರಿಸ್ತನ ಜನ್ಮದಿನವಾಗಿ ಆಚರಿಸುವುದು ಸಂಪ್ರದಾಯ. ಅಂದಿನಿಂದ ಪ್ರತಿ ವರ್ಷ ಯೇಸುವಿನ ಜನ್ಮದಿನವನ್ನು ಡಿಸೆಂಬರ್ 25ಕ್ಕೆ ಆಚರಣೆ ಮಾಡ್ತಾರೆ. ದಂತಕಥೆಯ ಪ್ರಕಾರ ಸೃಷ್ಟಿಕರ್ತನಾದ ಯೇಸು ಜೋಸೆಫ್ ಮೇರಿಯ ಮನೆಗೆ ಜನಿಸ್ತಾನೆ. ಮೇರಿಯವರ ಕನಸಿನಲ್ಲಿ ಕರ್ತನಾದ ಯೇಸುವಿಗೆ ನೀನು ಜನ್ಮ ನೀಡಬೇಕೆಂಬ ಭವಿಷ್ಯವಾಣಿ ಕೇಳಿರ್ತಾರೆ. ಭವಿಷ್ಯವಾಣಿಯ ಪ್ರಕಾರ ಮೇರಿ ಗರ್ಭವತಿ ಆಗ್ತಾಳೆ. ಗರ್ಭಾವಸ್ಥೆಯಲ್ಲಿ ಇದ್ದಾಗಲೇ ಮೇರಿ ಬೆತ್ಲೆಹೇಮ್ಗೆ ಪ್ರಯಾಣ ಮಾಡ್ತಾರೆ. ಅವರು ಹೊರಟಾಗ ಮಾರ್ಗ ಮಧ್ಯೆ ರಾತ್ರಿಯಾದ ಕಾರಣ ಅವರಿಗೆ ಮಾರ್ಗ ಮಧ್ಯದಲ್ಲಿ ಉಳಿಯೋಕೆ ಯಾವುದೇ ಸ್ಥಳ ಸಿಗೋದಿಲ್ಲ. ನಂತರ ಮಾರ್ಗದಲ್ಲಿ ಕುರುಬನ ಮನೆಯೊಂದು ಕಾಣುತ್ತೆ. ಆ ಪುಟ್ಟ ಗುಡಿಸಿನಲ್ಲಿ ತಂಗೋಕೆ ಸ್ಥಳವನ್ನು ಕೇಳಿದಾಗ ಕುರುಬ ಉಳಿಯೋಕೆ ಅವಕಾಶ ಮಾಡಿಕೊಡ್ತಾನೆ. ನಂತರ ಬೆಳಿಗ್ಗೆ ಅಷ್ಟರಲ್ಲಿ ಮೇರಿಗೆ ಯೇಸು ಜನಿಸ್ತಾನೆ. ಕ್ರಿಸ್ಮಸ್ ಹಬ್ಬದಲ್ಲಿ ಮಕ್ಕಳು ಸಂತಾ ಕ್ಲಾಸ್ಗಾಗಿ ಕಾಯ್ತಾ ಇರ್ತಾರೆ. ಸಂತಾ ಕ್ಲಾಸ್ ಅವರ ನಿಜವಾದ ಹೆಸರು ಸಂತಾ ನಿಕೋಲಸ್. ಪುರಾಣಗಳ ಪ್ರಕಾರ ಯೇಸು ಕ್ರಿಸ್ತನ ಮರಣದ ಸುಮಾರು 280 ವರ್ಷಗಳ ನಂತರ ಮೈರಾದಲ್ಲಿ ಜನಿಸ್ತಾರೆ ಈ ಸಂತಾ ಕ್ಲಾಸ್. ಅವರು ಕರ್ತನಾದ ಯೇಸುವಿನ ದೊಡ್ಡ ಭಕ್ತರಾಗಿರ್ತಾರೆ. ಸಂತ ತುಂಬ ಕರುಣಮಯಿ ಮತ್ತು ಪ್ರತಿಯೊಬ್ಬರ ನಿರ್ಗತಿತ ವ್ಯಕ್ತಿಗೆ, ಬಡವ ವ್ಯಕ್ತಿಗೆ ಸಹಾಯ ಮಾಡಿದ್ದಾನೆ. ಯೇಸುವಿನ ಜನನ ದಿನದಂದು ಸಂತಾ ಕ್ಲಾಸ್ ರಾತ್ರಿಯಲ್ಲಿ ಮಕ್ಕಳಿಗೆ ಉಡುಗೊರೆಗಳನ್ನು ಕೊಡ್ತಾ ಇರ್ತಾರೆ. ಸಂಪ್ರದಾಯಗಳ ಪ್ರಕಾರ ಕ್ರಿಸ್ಮಸ್ ಹಬ್ಬವನ್ನು 12 ದಿನಗಳವರೆಗೆ ಆಚರಣೆ ಮಾಡ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋದ ಸಂಪೂರ್ಣ ಮಾಹಿತಿ. ಸ್ನೇಹಿತರೆ, ನಿಮ್ಮದೊಂದು ರಿಕ್ವೆಸ್ಟ್, ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.